ಯಾಕವೇಲಿ ಬೇಜಾರಾಗ್ತಿದ್ಯಾ? ಯಾಕೂ ಇಲ್ಲ ಬಿಡಮ್ಮ. ಯಾಕವ? ಯಾಕೆ ಬೇಜಾರಾಗ್ತಿದ್ಯಾ? ಹೇಳು ಯಾಕೆ ಅಂತ. ಇನ್ನೇನಮ್ಮ ಮಾಡಲಿ, ಯಾವಾಗ ನೋಡಿದ್ರು ಅನುಮಾನ ಪಡ್ತಾ ಇರ್ತೀಯ, ಯಾವಾಗ ನೋಡಿದ್ರು ಬರೀ ಇದೇ ಹೇಳ್ತಿರ್ತೀಯ, ಅವ್ರ ಜೊತೆ ಮಾತಾಡ್ತಿದ್ಯಾ ಇವ್ರ ಜೊತೆ ಮಾತಾಡ್ತಿದ್ಯಾ ಅಂತವಾ. ಅದಕ್ಕೆ ನಂಗೆ ತುಂಬ ಬೇಜಾರಾಯ್ತದೆ ಅಮ್ಮ. ಅಯ್ಯೋ ಮಗ, ನೀನು ಮಾತಾಡ್ತಾ ಇರೋದ ನಾನು ಕೇಳಿಸ್ಕೊಂಡೆ ಕಣವ. ನಾನು ಒಳ್ಳೆ ಮಾತನಾಡಿ ಹೇಳ್ತಿದ್ದೀನಿ ತಾನೆ, ಹೇಳವ ಯಾರ ಜೊತೆ ಮಾತಾಡ್ತಿದ್ ಮಗಳೇ? ಅಮ್ಮ ಇಲ್ಲ ಅಮ್ಮ, ನಾನು ಯಾರ ಜೊತೆ ಮಾತಾಡೋಣ ಅಮ್ಮ? ನೀನು ಹಿಂಗೆಲ್ಲ ಡೌಟ್ ಪಟ್ಟರೆ ನಾನು ಏನಮ್ಮ ಮಾಡಲಿ? ಟೆರೆಸ್ ಮೇಲೆ ಹೋಯ್ತೀನಿ ಓದ್ಕೊಳಕ್ಕೆ ಅಂತೀಯ, ಅಲ್ಲಿ ಫೋನ್ ಇಟ್ಕೊಂಡು ಹೋಯ್ತೀಯ, ರಾತ್ರಿ ಹೊತ್ತು ಮಲಗಿರ್ತೀಯ, ರಗಳು ಫೋನ್ ನೋಡ್ತಾ ಇರ್ತೀಯ. ಅದೇನು ಅಂತ ನಂಗೆ ಗೊತ್ತಾಯ್ತಿಲ್ಲ ಕಣ್ ಮಗ. ಅದೇನು ಮಾಡ್ತೀಯ ಮಾಡು, ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ನಿನ್ನ ಕೈಲೈತೆ. ನಾವು ಆಗ್ಲಿಂದ ಮಾನ ಮರ್ಯಾದೆಗೆ ಅಂಜಿ ಬದುಕ್ತಾರೆ ಕಣವ. ನೀನು ಹಿಂಗೆ ಮಾಡಿಬಿಟ್ರೆ ಹೆಂಗವ? ನಾನು ಸೇರಿದಾರ ಮುಂದೆ ಸರ್ದಾರ ಮುಂದೆ ಹೆಂಗವ ತಲೆ ಹೊತ್ಕೊಂಡು ತಿರ್ಗೋದು? ಹಂಗೆಲ್ಲ ಮಾಡಬೇಡ ಕಣ್ ಮಗಳೇ. ಬೇಕಾದ್ರೆ ನಮ್ಮನ್ನ ಸಾಯಿಸ್ಬಿಡು ಅಂತ ವಿಷ ಕೊಟ್ಟು ಹಂಗೆಲ್ಲ ಮಾಡಬೇಡ ಅಮ್ಮ. ಇಲ್ಲ ಬಿಡಮ್ಮ. ಅಲ್ಲ ಕಣವ, ನೀನು ಲವ್ ಮಾಡ್ತಾ ನನಗೆ ಪ್ರಶ್ನೆ ಹಾಕ್ಲ ಕಣವ, ನಮ್ಮ ಮಾನ ಮರ್ಯಾದೆ ಇರ್ತದೆ ಕಣವ. ಮಗಳೇ, ನಾಚಾರ ಮುಂದೆ ನಾವು ಗತ್ತಾಗ್ತಿರ್ಬೇಕು ಕಣ್ ಮಗಳೇ. ಅಲ್ಲ ನೀನು ಇಂಥ ಕೆಲಸ ಮಾಡಿ ನಾವು ಹೆಂಗವ ಗತ್ತಾಗ್ತಿರ್ಗೋದು? ನಿಂಗೂ ಬಾಣ್ಣವನೇ ನೋಡು, ಅದೇ ಏನು ಮಾಡ್ತೀಯ ನೀನು? ನಮಗೂ ಹೇಳೋ ಅಷ್ಟು ಹೇಳಿದ್ದೀವಿ. ಇಲ್ಲ ನಮ್ಮ ನಿಮ್ಮ ಮಾನ ಮರ್ಯಾದೆ ತೆಗಿಲೇಬೇಕು ಅಂತ ಹೇಳಿದ್ರೆ ತೆಗೆದು ಬಿಡು ತೆಗಿ. ನೋಡು, ನಿಮ್ಮಪ್ಪ ಆಗಿನ ಕಾಲದಿಂದನೂ 4 ಜನ ಮುಂದೆ ಗೊತ್ತಾಗ್ತಿರೋದು ನಮ್ಮ ಮಾನ ಮರ್ಯಾದೆ ಕಳ್ಕೊಂಡಲ್ಲ. ನೀನು ಮಾನ ಮರ್ಯಾದೆ ಕಳ್ದೋಗ್ಬೇಕು ಅಂದ್ಕೊಂಡಿದ್ದೀನೋ ಕಣವ. ನಾನು ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ಕಣವ. ನೆಂಟರು ಗೊತ್ತಾರು ಸುಮ್ಮನಿರ್ತಾರವ, ನಿಮ್ಮ ಚಿಕ್ಕಪ್ಪ ನಿಮ್ಮ ಚಿಕ್ಕವ್ವದವ್ರಿಗೆಲ್ಲ ಗೊತ್ತಾರು ಸುಮ್ಮನಿರ್ತಾರ. ತಿಗ ಬಿಡ್ಕೊಂಡು ಕಟ್ಬಿಡ್ತಾರೆ ಕಣ್ಮಗಳೇ, ತಿಗ ಬಿಡ್ಕೊಂಡು ಆಡ್ತಾರೆ. ಅಯ್ಯೋ ಮೇರೆತ್ತಿದ್ರು ನೋಡು, ತಲೆ ಮೇಲೆ ಕುರ್ಸ್ಕೊಂಡು ಮೇರೆತ್ತಿದ್ರು ಮಗಳು ಅಂತ ಈಗಿಟ್ಲ ನೋಡು ಊಟವ ಅಂತಾರೆ. ನೀನು ಏನೇ ಮಾಡು ಬಿಡು, ನಮ್ಮ ಮಾನ ಮರ್ಯಾದೆ ನಿಮ್ಮ ಕೈಲೈತೆ ಕಣವ. ಇದ್ರಕ್ಕೂ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನೋಡು, ನೀನು ಏನು ಮಾಡ್ತೀಯ ಮಾಡು. ಆಗಿನ ಕಾಲದಿಂದನೂ ನಾವು ಮಾನ ಮರ್ಯಾದೆ ಅಂತ ಬದುಕ್ತಾರೆ ಕಣವ. ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ. ನಿನಗೆ ಒಳ್ಳೆ ಬುದ್ಧಿ ಕಲ್ತ್ಕ ಅಂತ ಹೇಳ್ಬೋದು ಅಷ್ಟೇ. ಇಲ್ಲ ನಾನು ಮಾಡೋದೇ ಮಾಡ್ತೀನಿ ಅಂದರೆ ನೀನು ಏನೂ ಮಾಡೋಕ್ಕಾಗಲ್ಲ. ಮಾಡು, ಅದೇನು ಮಾಡ್ತೀಯ ಮಾಡು ಅಷ್ಟೇ. ಅಯ್ಯೋ ಪಾಪ, ನಮ್ಮಮ್ಮ ಹಿಂಗೆಲ್ಲ ಅಂತೈತಲ್ಲ, ನನ್ನಿಂದ ಇವ್ರ ಮಾನ ಮರ್ಯಾದೆ ಹೋಗ್ಬಿಡುತ್ತಾ? ಹಂಗಾರೆ ನಾನು ಲವ್ ಮಾಡ್ತಿರೋ ತಪ್ಪ? ಲವ್ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ಇಲ್ಲ ಬೇಡ, ನನ್ನಿಂದ ನಮ್ಮ ಮನೆಯವ್ರ ಮಾನ ಮರ್ಯಾದೆ ಅಂತೂ ಹೋಗೋದು ಬೇಡ. ನಮ್ಮ ಅಪ್ಪ ಅಮ್ಮನ ಮುಂದೆ ನನಗೆ ಏನು ಬೇಡ. ನಮ್ಮ ಅಪ್ಪ ಅಮ್ಮನೇ ನನಗೆಲ್ಲವ. ನಾನು ನಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆ ಹೋಗೋಂಥ ಕೆಲಸ ಮಾಡೋದಿಲ್ಲ ಅಷ್ಟೇ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಸಾಕವ್ರೆ, ನಾವು ಅವ್ರ ಮಾನ ಮರ್ಯಾದೆ ಉಳಿಸೋ ಕೆಲಸ ಮಾಡಬೇಕು ಹೊರತು ಮಾನ ಮರ್ಯಾದೆ ತೆಗಿಯೋ ಕೆಲಸ ಮಾಡಬಾರ್ದು. ರಾಹುಲ್ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಇವೆಲ್ಲ ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ. ಬೇಡ ನಮ್ಮ ಅಮ್ಮನ ಮಾನ ಮರ್ಯಾದೆ ಹೋಗೋಂಥ ಕೆಲಸಗಳು ನಮಗೆ ಮಾಡೋದೇ ಬೇಡ. ನಾನು ಎತ್ತರಿಗೆ ಒಳ್ಳೆ ಮಗಳಾಗಿಲ್ಲ ಅಂದರೆ ನಂದು ಒಂದು ಜನ್ಮ, ನಂದು ಒಂದು ಬಾಳ. 4 ಜನ ಹೋಗೋರು ಬರೋರು ನನ್ನ ನೋಡಿ ನಗಾಡ್ಬಿಡ್ತಾರೆ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಕೀಳಾಗ್ಬಿಡ್ತಾರೆ. ಬೇಡ, ನಾನಂತೂ ಈ ಥರ ಕೆಲಸ ಮಾಡೋದು ಬೇಡ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ರಾಹುಲ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಬೇಡ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ. ನಾನು ನೋಡೋಕ್ಕೂ ಬರಬೇಡ ನೀನು ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನು ಆಸೆ ಇಟ್ಕೊಳ್ಳಿ ಬೇಡ, ಲೈಫ್ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ಲಿ. ನಿಮ್ಮ ಅಪ್ಪ ಹೇಳ್ತಿತ್ತು ಕಣವ, ನಿಮ್ಮ ಅವನ ಮಗ ಅವನ್ನೆಲ್ಲ ಅವನ ಜೊತೆ ಮದುವೆ ಮಾಡೋಣ ತೆಗಿ ಅಂತವ. ನೋಡು ಏನು ಮಾಡ್ತೀಯ? ಅಮ್ಮ ಇಲ್ಲ ಅಮ್ಮ, ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ, ನನ್ನ ಮದುವೆನೂ ಆಗೋದಿಲ್ಲ. ಒಂದು ಸ್ವಲ್ಪ ಟೈಮ್ ಕೊಡಿ ಅಮ್ಮ ನನಗೆ. ನೀನು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಅಂದಮೇಲೆ ಸ್ವಲ್ಪ ಟೈಮ್ ಏನಕ್ಕವ? ಇದರಲ್ಲೇ ಗೊತ್ತಾಗಲ್ವಾ ನೀನು ಏನೇ ಕೆಲಸ ಮಾಡ್ತಾ ಇದೀಯ ಅಂತ? ಅಮ್ಮ ಇಲ್ಲ ಪ್ಲೀಸ್, ದಯವಿಟ್ಟು ಒಂದು ನನ್ನ ಮಾತು ಕೇಳು. ಇಲ್ಲ, ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ನನಗೆ ಸ್ವಲ್ಪ ದಿನ ಟೈಮ್ ಕೊಡು, 4 ದಿನ ಟೈಮ್ ಕೊಡು, ನಾನು ಹೇಳ್ತೀನಿ. ಆಯಿತು ಬಿಡವ, ನಿಂಗೆ 4 ದಿನ ಟೈಮ್ ತಾನೇ ಕೊಡ್ತೀನಿ. ಆಮೇಲೆ ಏನು ಹೇಳ್ತೀವಿ ಹೇಳಿವಂತೆ. ಆವಾಗಲೂ ಅಷ್ಟೇ, ನಮ್ಮ ಮಾನ ಮರ್ಯಾದೆ ಕೆಲಸ ನೀವು ಮಾಡಿದ್ರೆ ನಾನು ಸಾವು ನೋಡ್ಬೇಕಾಯ್ತು ಅಷ್ಟೇ. ನೀನು ಒಂಚೂರು ವಿಷ ಕೊಟ್ಬಿಡು.